ನೋಡಿ ನಿನ್ನೆ ಎರಡೆರಡು ದುರಂತದ ಸುದ್ದಿಯನ್ನ ನೋಡಬೇಕಾದ ಬಂತು. ಒಂದು ಕಡೆ ಚಿತ್ರದುರ್ಗದ್ದು, ಮತ್ತೊಂದು ಕಡೆ ಮೈಸೂರಿನಲ್ಲಾದಂತಹ ದುರಂತ. ಮೈಸೂರಿನಲ್ಲಿ ಏನಾಯ್ತು ಗೊತ್ತಾ, ನೆನ್ನೆ ಮೈಸೂರು ಅರಮನೆಗೆ ಮುಂಭಾಗ ಹೀಲಿಯಂ ಸಿಲಿಂಡರ್ ಸ್ಫೋಟಗೊಳ್ತಲ್ಲ, ಬಲೂನ್ಗೆ ಗಾಳಿ ತುಂಬುತ್ತಿದ್ದಂತಹ ವ್ಯಕ್ತಿ ಸ್ಥಳದಲ್ಲೇ ದುರ್ಮರಣ ಬರ್ತಾನೆ. ಆ ಹೀಲಿಯಂ ಸಿಲಿಂಡರ್ ಸ್ಫೋಟಗೊಂಡ ಪರಿಣಾಮ ಅರಮನೆಯ ಜಯಮಾರ್ತಾಂಡ ದ್ವಾರದ ಬಳಿಯಾದಂತಹ ದುರ್ಘಟನೆ. ಸ್ಥಳದಲ್ಲೇ ಇಬ್ಬರ ಸ್ಥಿತಿ ಗಂಭೀರ ಆಗಿತ್ತು, 3 ಜನಕ್ಕೆ ಗಾಯ ಆಗಿದೆ. 40 ವರ್ಷದ ಸಲೀಂ ಸಾವನ್ನಪ್ಪಿರೋದು, ಮಂಜುಳಾ ಮತ್ತು ರಾಜೇಶ್ ಸ್ಥಿತಿ ಗಂಭೀರ ಆಗಿದೆ. ಶಾಜಾನ್, ಶಬ್ಬೀರ್, ಬೀರಪ್ಪ, ವಿನೋದ್ ಪಾರಾಗಿದ್ದಾರೆ. ಸ್ಥಳಕ್ಕೆ ಕಮಿಷನರ್ ಸೀಮಾ ಲಾಟ್ಕರ್ ಅವರು ಭೇಟಿ ಕೊಟ್ಟು ಪರಿಶೀಲಿಸಿದ್ರು. ಲಾಸ್ಟ್ ವೀಕು ಮೈಸೂರಿಗೆ ಬಂದಿದ್ದಂತೆ ಸಲೀಂ ಸೈಕಲ್ನಲ್ಲಿ ಸಿಲಿಂಡರ್ ಇಟ್ಕೊಂಡು ಬಲೂನ್ ವ್ಯಾಪಾರ ಮಾಡೋದಕ್ಕೆ. ವಸ್ತು ಪ್ರದರ್ಶನದ ಆವರಣದಲ್ಲೇ ಬಲೂನ್ ಮಾರ್ತಿದ್ದ ಈ ಸಲೀಂ. ರಾತ್ರಿ 8:30 ಸುಮಾರಿಗೆ ಜಯಮಾರ್ತಾಂಡ ಗೇಟ್ ಬಳಿ ಬಂದಿರ್ತಾನೆ ಸಲೀಂ. ಬಲೂನ್ಗೆ ಗಾಳಿ ತುಂಬ್ತಾ ಇರಬೇಕಾದ್ರೇನೆ ಆ ಸಿಲಿಂಡರ್ ಸ್ಫೋಟಗೊಳ್ಳುತ್ತೆ. ದೇಹ ಛಿದ್ರ ಆಗ್ಬಿಡುತ್ತೆ. ಸಲೀಂ ಸಾವನ್ನಪ್ತಾನೆ. ಆತನ ಪಕ್ಕದಲ್ಲಿದ್ದವರಿಗೆ ಗಾಯ ಆಗುತ್ತೆ ಗಂಭೀರವಾಗಿ. ಗಾಯಾಳುಗಳನ್ನ GSS ಆಸ್ಪತ್ರೆ, KR ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸ್ಥಳಕ್ಕೆ ಸೋಕೋ ಟೀಮ್, ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಭೇಟಿ ಕೊಟ್ಟಿದ್ದಾರೆ. FSL ತಂಡ ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಮೃತ ವ್ಯಾಪಾರಿ ಸಲೀಂ ವಿರುದ್ಧ ಈಗ ಕಂಪ್ಲೇಂಟ್ ದಾಖಲಾಗಿದೆ. ಹೀಲಿಯಂ ಬಲೂನ್ ಮಾರ್ತಾರೆ ಇಲ್ಲಿ ಸೈಕಲಲ್ಲಿ. ಸೊ ಅದಕ್ಕೇನು ಹೀಲಿಯಂ ಬಲೂನ್ಗೆ ಗ್ಯಾಸ್ ತುಂಬ್ತಾರೆ, ಅದು ಸ್ಮಾಲ್ ಸಿಲಿಂಡರ್ ಇತ್ತು. ಅದು ಬ್ಲಾಸ್ಟ್ ಆಗಿಬಿಟ್ಟು ಅದು ಯಾರು ಮಾರ್ತಾ ಇದ್ರು ಅವ್ರದ್ದು ಡೆತ್ ಆಗಿದೆ. ಬಟ್ ಅಲ್ಲಿ ಮತ್ತೆ ಮುಂದೆಯಿಂದ ಹೋಗ್ತಾ ಇರೋರು ಮತ್ತೆ ಅಲ್ಲಿ 5 ಜನಕ್ಕೆ ಈಗ ಗಾಯ ಆಗಿದೆ. ಸೊ ಅವ್ರದ್ದು ವಿಚಾರಣೆ ನಾವು ಮಾಡ್ತೀವಿ ಏನಾಗಿತ್ತು ಅಂತ ಹೇಳಿ. ಬಟ್ ಇದು ನಡೆದ ಘಟನೆ. ಗಾಯಗಳದೆಲ್ಲ ಹೆಸರು ಸಿಕ್ಕಿದೆ. ಒಬ್ರು ಸೀರಿಯಸ್ ಇದ್ದಾರೆ, ಒಬ್ರು ನಂಜನಗೂಡ್ ಅವರು, ಒಬ್ರು ಬ್ಯಾಂಗ್ಳೂರಿಂದ ಬಂದಿದ್ದಾರೆ ಅಂತ ಹೇಳ್ತಾರೆ. ಮತ್ತೆ ಇಬ್ರು ಮಾತಾಡಿಲ್ಲ, ಅವ್ರಿಗೆ ಮಾತಾಡ್ಸ್ಬಿಟ್ಟು ನಾನು ಫರ್ದರ್ ಡೀಟೇಲ್ಸ್ ಹೇಳ್ತೀನಿ. ಒಬ್ರು ಬ್ಯಾಂಗ್ಳೂರವರು ಅಂದ್ರೆ ಅವರು ಮೋಸ್ಟ್ಲಿ ಇಲ್ಲಿ ರಜಾ ಇತ್ತು ಅಂತ ಬಂದಿರಬೇಕು. ಒಬ್ರು ನಂಜನಗೂಡ್ ಅವರು ಇದ್ದಾರೆ. 3 ಜನ ಲೋಕಲೈಟ್ಸ್ ಅಂತ ಹೇಳ್ತಾರೆ, ಬಟ್ ಸ್ಟಿಲ್ ಅವರು ಇನ್ನೂ ಮಾತಾಡಿಲ್ಲ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೈಸೂರು ಪ್ರತಿನಿಧಿ ಪ್ರೇಮ್ ಕುಮಾರ್ ಲೈವ್ನಲ್ಲಿ. ಪ್ರೇಮ್ ಕುಮಾರ್, ಇತ್ತೀಚೆಗೆ ಈ ರೀತಿಯಾದಂಥ ಬಲೂನ್ ಮಾರಾಟ, ಬಲೂನನ್ನು ಮಾರಾಟ ಮಾಡೋದು ಮೈಸೂರಿನಲ್ಲಿ ಇತ್ತೀಚೆಗೆ ಕಾಮನ್ ಆಗಿಬಿಟ್ಟಿದೆ. ಅದು ಆ್ಯಕ್ಚುಲಿ ಅಕ್ರಮ, ಹಂಗೆ ಮಾಡಬಾರ್ದು, ಅದನ್ನು ವ್ಯಾಪಾರ ಮಾಡಬಾರ್ದು. ಹೀಲಿಯಂ ವೆರಿ ಡೇಂಜರಸ್ ಅನ್ನೋದು ಗ್ಯಾಸು. ಇದರ ಜೊತೆಗೆ ಈ ಘಟನೆಯಲ್ಲಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇರೋರ ಪರಿಸ್ಥಿತಿ ಹೆಂಗಿದೆ ಅಂತ? ಶರತ್, ನಿನ್ನೆ ರಾತ್ರಿ ಏನು ಅಂದರೆ ಬಲೂನ್ಗೆ ಗ್ಯಾಸ್ ತುಂಬಿಸುವಂತಹ ಸಿಲಿಂಡರ್ ಸ್ಫೋಟವಾಗಿರುವಂಥದ್ದು. ಗ್ಯಾಸ್ ತುಂಬಿಸಿರುವಂತಹ ಸಲೀಂ, ಉತ್ತರ ಪ್ರದೇಶದ ಸಲೀಂ ಸ್ಥಳದಲ್ಲೇ ಮೃತಪಟ್ಟಿರುವಂಥದ್ದು. ಜೊತೆಗೆ ಅರಮನೆ ಆವರಣಕ್ಕೆ ಅರಮನೆ ನೋಡಕ್ಕೆ ಬಂದಿದ್ದಂಥ ಸಂದರ್ಭದಲ್ಲಿ ಲಕ್ಷ್ಮಿ ಎಂಬುವರಿಗೆ ಕೂಡ ಗಂಭೀರವಾಗಿ ಗಾಯಗೊಂಡಿದೆ. ಅದಲ್ಲದೆ 4 ಜನರಿಗೆ ಕೂಡ ಗಂಭೀರವಾಗಿ ಗಾಯಗೊಂಡಿರುವಂಥ ಹಿನ್ನೆಲೆ ಕೂಡ ಸ್ಥಳೀಯ ಆಸ್ಪತ್ರೆಗೆ ಕೂಡ ಅವರಿಗೆ ಚಿಕಿತ್ಸೆ ಕೊಡುವಂಥ ಕೆಲಸವನ್ನು ಕೂಡ ಪೊಲೀಸ್ ಇಲಾಖೆ ಮಾಡ್ತಾ ಇರುವಂಥದ್ದು. ಏನು ನಿನ್ನೆಯಷ್ಟೇ ಕೂಡ ಅರಮನೆ ಆವರಣದಲ್ಲಿ ಫಲಪುಷ್ಪ ಪ್ರದರ್ಶನ ಕೂಡ ನಡೀತಾ ಇದೆ. ಹಂಗಾಗಿ ಸಾಲು ರಜದ ಇರುವಂತಹ ಹಿನ್ನೆಲೆಯಲ್ಲಿ ರಾಜ್ಯ ಹಾಗೂ ರಾಜ್ಯಗಳಿಂದ ಪ್ರವಾಸಿಗರ ದಂಡೆ ಹರಿದು ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಮಾರ್ತಾಂಡ ಗೇಟ್ ಏನಿದೆ ಅಲ್ಲಿ ಬಲಿ ತುಂಬಿಸುವಂತಹ ಸ್ಥಳದಲ್ಲಿ ಕೂಡ ಹಲವಾರು ಪ್ರವಾಸಿಗರು ಕೂಡ ಇರ್ತಾರೆ. ಅರಮನೆಯ ಮುಂಭಾಗ ಏನು ಲೈಟ್ ಹಾಕಿರುವಂತಹ ಹಿನ್ನೆಲೆ ಕೂಡ ಫೋಟೋವನ್ನು ತೆಗೆಸಿಕೊಳ್ಳಿ ಕೂಡ ಮುಂದಾಗಿರ್ತಾರೆ. ಆದರೆ ಸಲೀಂ ಉತ್ತರ ಪ್ರದೇಶದಿಂದ ಕಳೆದ 1 ವಾರದಿಂದನೂ ಕೂಡ ಮೈಸೂರಿಗೆ ಬಂದು ಬಲೂನ್ಗೆ ಗ್ಯಾಸ್ ತುಂಬಿಸುವಂತ ಕೆಲಸವನ್ನ ಮಾಡ್ತಾ ಇದ್ರು. ನಿನ್ನೆ 7 ಗಂಟೆಯಿಂದನೂ ಕೂಡ ಅರಮನೆ ಆವರಣ ಆಗಿರ್ಬೋದು, ಮತ್ತೆ ದಸರಾ ವಸ್ತು ಪ್ರದರ್ಶನ ಆವರಣ ಆಗಿರ್ಬೋದು, ಈ ಭಾಗದಲ್ಲಿ ಗ್ಯಾಸ್ನಲ್ಲಿ ಕೂಡ ಬಲೂನ್ಗೆ ತುಂಬಿಸುವಂತ ಸಂದರ್ಭದಲ್ಲಿ ಅಲ್ಲಿ ರಸ್ತೆ ಮುಖಾಂತರವಾಗಿ ಬಂದು ಅರಮನೆಯ ಮುಂಭಾಗ ಜಯಮಾರ್ತಾಂಡ ಗೇಟ್ ಮುಂಭಾಗದಲ್ಲಿ ಬಲೂನ್ಗೆ ಗ್ಯಾಸ್ ತುಂಬಿಸುವಂತ ಸಂದರ್ಭದಲ್ಲಿ ಕೂಡ ಸ್ಫೋಟವಾಗಿ ಕೂಡ 4 ಜನರಿಗೆ ಗಂಭೀರವಾಗಿ ಗಾಯಗೊಂಡಿರುವುದು. ಆತನು ಕೂಡ ಸ್ಥಳದಲ್ಲಿ ಮೃತಪಟ್ಟಿರುವಂತದ್ದು. ಏನು ಅರಮನೆ ಆವರಣದಲ್ಲಿ ದೊಡ್ಡ ಗ್ಯಾಸ್ ಅನ್ನ ಹೇಗೆ ತಂದ್ರು, ಪೊಲೀಸ್ ಇಲಾಖೆ ಕೂಡ ಸುತ್ತಲೂ ಕೂಡ ಸರ್ಪಗಾವಲಿರ್ತಾರೆ, ಸ್ಥಳೀಯರು ಕೂಡ ಸರ್ಪಗಾವಲಿರ್ತಾರೆ. ಆದ್ರೆ ಪೊಲೀಸ್ ಇಲಾಖೆ ಎಲ್ಲ ಒಂದ್ ಕಡೆ ವೈಫಲ್ಯ ಅಂತಾನೆ ಹೇಳ್ಬೋದು. ಅಷ್ಟು ದೊಡ್ಡ ಸೈಕಲ್ ನಲ್ಲಿ ಅಷ್ಟು ದೊಡ್ಡ ಗ್ಯಾಸ್ ಅನ್ನ ತಂದು ಬಲೂನ್ಗೆ ತುಂಬಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಪ್ರವಾಸಿಗರು ಇರ್ತಾರೆ, ಹೊರ ಪ್ರದೇಶದಿಂದ ಕೂಡ ಪ್ರವಾಸಿಗರು ಬಂದಿರ್ತಾರೆ, ಸ್ಥಳೀಯರು ಇರ್ತಾರೆ. ಇದೇನಾದ್ರೂ ಕೂಡ ಸ್ಫೋಟವಾದ್ರೆ ಜನರಿಗೆ ಸಾಕಷ್ಟು ಸಮಸ್ಯೆ ಆಗುತ್ತೆ ಎಂಬುದನ್ನು ಕೂಡ ಅರಿವಿಲ್ಲದೆ ಅಲ್ಲಿರುವಂತಹ ಸೈಕಲ್ ನಲ್ಲಿ ದೊಡ್ಡ ಗ್ಯಾಸ್ ನಲ್ಲಿ ಅರಮನೆಯ ಮುಂಭಾಗದಲ್ಲಿ ಬಂದು ಗ್ಯಾಸ್ ನಲ್ಲಿ ಬಲೂನ್ಗೆ ತುಂಬಿಸ್ತಾ ಇದ್ರು ಕೂಡ ಅಲ್ಲಿರುವಂತಹ ಪೊಲೀಸರು ಯಾವುದೇ ರೀತಿಯ ಕ್ರಮಕ್ಕೆ ಮುಂದಾಗುತ್ತಿಲ್ಲ. ಹಂಗಾಗಿ ಅಲ್ಲಿರುವಂತಹ ಸ್ಥಳೀಯರಿಗೆ ಗಂಭೀರವಾಗಿ ಗಾಯಗೊಂಡಿರುವಂತದ್ದು ಇದು ಎಲ್ಲ ಒಂದ್ ಕಡೆ ಪೊಲೀಸರ ವೈಫಲ್ಯ ಅಂತಾನೆ ಹೇಳ್ಬೋದು. ಅಲ್ಲಿ ಸುತ್ತಮುತ್ತಲೂ ಕೂಡ ಮೈಸೂರಿನ ಒಳಭಾಗದಲ್ಲಿ ಅರಮನೆ ಸುತ್ತವಾಗಿರ್ಬೋದು, ಮತ್ತೆ ದಸರಾ ವಸ್ತು ಪ್ರದರ್ಶನ ಆವರಣದಲ್ಲಾಗಿರ್ಬೋದು, ಸೈಕಲ್ ನಲ್ಲಿ ದೊಡ್ಡ ಗ್ಯಾಸ್ ನಲ್ಲಿ ಬಂದು ಬಲೂನ್ಗೆ ಒಂದು
ಹೀಲಿಯಂ ತುಂಬಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಅದನ್ನು ಕೂಡ ಪೊಲೀಸ್ ಇಲಾಖೆ ಅದನ್ನ ಕ್ರಮವನ್ನ ಕೈಗೊಳ್ಳಬೇಕು. ಹೀಲಿಯಂ ತುಂಬಿಸುವಂತ ಒಂದು ಸೈಕಲ್ಗಳೇನಿದೆ, ಗ್ಯಾಸ್ ಏನಿದೆ, ಅದನ್ನ ಕೂಡಲೇ ಒಂದು ರದ್ದು ಮಾಡಬೇಕು. ಮತ್ತೆ ಅರಮನೆ ಸುತ್ತಮುತ್ತ ಆವರಣದಲ್ಲಿ ಕೂಡ ಯಾವುದೇ ರೀತಿಯ ಸ್ಫೋಟಕ ವಸ್ತುಗಳನ್ನ ತರಬಾರದು ಅಂತೇಳಿ ಒಂದು ನಿರ್ಬಂಧವನ್ನ ಏರಬೇಕು ಎಂಬುದು ಒಂದು ಸ್ಥಳೀಯರ ಆಗ್ರಹವಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಕೂಡ ನಿನ್ನೆಯಷ್ಟೇ ಏನು ಸ್ಫೋಟಗೊಂಡಿದೆ ಅದರನ್ನ 4 ಜನ ಕೂಡ ಆಸ್ಪತ್ರೆಗೆ ಸೇರಿಸುವಂತ ಕೆಲಸವನ್ನ ಪೊಲೀಸ್ ಇಲಾಖೆ ಮಾಡ್ತಾ ಇದೆ. ಆ ಸ್ಥಳೀಯರ ಅಂದ್ರೆ ಉತ್ತರ ಪ್ರದೇಶದ ಸಲೀಂ ಏನಿದ್ದಾನೆ ಆತನ ಮೇಲೂ ಕೂಡ ಎಫ್ಐಆರ್ ದಾಖಲಾಗಿರುವಂತದ್ದು. ಆ ಸ್ಫೋಟತೆಗೆ ಹಿನ್ನೆಲೆ ಏನಿದೆ ಮತ್ತೆ ಅದು ಎಲ್ಲಿಂದ ಬಂದಿದ್ರು ಎಂಬುದರ ಕೂಡ ಬಗ್ಗೆ ಸ್ಥಳೀಯರು ಯಾವ ಪ್ರದೇಶದಿಂದ ಬಂದಿದ್ರು, ಗಾಯಗೊಂಡಿರುವಂತಹ ವ್ಯಕ್ತಿಗಳು ಎಲ್ಲಿಂದ ಬಂದಿದ್ರು, ಅವರು ಪ್ರವಾಸಿಗರ ಅಥವಾ ಸ್ಥಳೀಯರ ಎಂಬುದರ ಬಗ್ಗೆ ಪೊಲೀಸ್ ಇಲಾಖೆ ಒಂದು ಸಪರೇಟ್ ಆದ ಒಂದು ತಂಡವನ್ನ ರಚನೆ ಮಾಡಿ ಎಲ್ಲ ರೀತಿಯ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಿರುವಂತದ್ದು. ಸರತ್. ಓಕೆ, ಥ್ಯಾಂಕ್ ಯು ಪ್ರೇಮ್ ಕುಮಾರ್ ಡೀಟೇಲ್ಸ್ಗಾಗಿ.